ಏನ್ ಮಾಡ್ತಾ ಇದ್ರಿ ಸರ್? ನಾನು MS Excel ನಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಈ ಸೀರಿಯಲ್ ನಂಬರ್ನ ಯಾವ್ಯಾವ ರೀತಿಯಲ್ಲಿ ಹಾಕ್ಬೋದು ಅನ್ನುವಂಥದ್ದನ್ನ ಹೇಳ್ಕೊಡ್ತದೆ. ಅಂದ್ರೆ ನಾವು ಎಲ್ಲರೂ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಸೀರಿಯಲ್ ನಂಬರ್ನ ಹಾಕ್ತಾ ಬರ್ತಾರೆ, ಮೆನ್ಯುವಲಿ ಆಗಿ 1 2 3 ಸ್ಟೆಪ್ ಬೈ ಸ್ಟೆಪ್. ಆದ್ರೆ ನಾವು ಬೇರೆ ರೀತಿಯಲ್ಲಿ ಕೂಡ ಹಾಕ್ಬೋದು. ಸೊ ಅದನ್ನ ಈಗ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟ್ ನಾವು ಸೀರಿಯಲ್ ನಂಬರ್ 1 ಅಂತ ಕಾಲಮ್ ನಲ್ಲಿ 1 ಅನ್ನ ಬರೆದಿದ್ದೇನೆ. ಬರೆದ್ಬಿಟ್ಟು ಈ ರೀತಿ ಕ್ಲಿಕ್ ಮಾಡಿ ಈ ಬಲಬದಿಯಲ್ಲಿ ಪ್ಲಸ್ ಐಕನ್ ಬಂದ ತಕ್ಷಣ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಮಾಡಬೇಕು, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲೇನಂದ್ರೆ ಆಟೋ ಫಿಲ್ ಆಪ್ಷನ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ, ಫಿಲ್ ಸಿರೀಸ್ ಅಂತ ಹೇಳಿದೆ ನೋಡಿ. ಕಾಪಿ ಸೆಲ್ಸ್ ಆದ್ಮೇಲೆ ಫಿಲ್ ಸಿರೀಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ತಮಗೆ ಈ 1 2 3 ಸಿರೀಸ್ ಇಲ್ಲಿ ಈ ಒಂದು ನಾವು ಸೆಲೆಕ್ಟ್ ಮಾಡೋದಂತ ಏರಿಯಾದಲ್ಲಿ ಫಿಲ್ ಆಗುತ್ತೆ, ಹೌದಿಲ್ಲ? ಸೊ ನಾನು 10 ರೋನ ತೆಗೆದುಕೊಂಡಿದ್ದೀನಿ. ಹಾಗಾಗಿ 1 to 10 ವರೆಗೆ ನಂಬರ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು, ಹೌದಾ? ಸೊ ನೆಕ್ಸ್ಟ್ ಇನ್ನೊಂದು ಟ್ರಿಕ್ ಇದೆ. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಏನಪ್ಪಾ ಅಂದ್ರೆ, ಇಲ್ಲಿ ಕೂಡ ಮೇಲ್ಭಾಗದಲ್ಲಿ 1 ಅನ್ನ ಬರ್ಕೊಂಡಿದ್ದೆ ಅಂದ್ರೆ ಮೊದಲನೇ ರೋ ಅಲ್ಲಿ 1 ಬರ್ದ್ಬಿಟ್ಟು ಈ ರೀತಿ ಒಂದು ಕ್ಲಿಕ್ ಮಾಡಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಈ ರೀತಿ ಇದನ್ನ ಕೂಡ ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಹೋಮಲ್ಲಿ ಹೋಗ್ಬಿಟ್ಟು, ಅಥವಾ ಇನ್ನೊಂದು ಮೆಥಡ್ ಇದೆ, ಈ ರೀತಿನೂ ಮಾಡ್ಬೋದು. ಅಥವಾ ಇಲ್ಲಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಈ ಹೋಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಡೌನ್ ಆ್ಯರೋ ಕಾಣಿಸ್ತಿದೆಯಾ? ಸೊ ಇಲ್ಲಿ ಫಿಲ್ ಅಂತ ಕೂಡ ಆಪ್ಷನ್ ಬರುತ್ತೆ, ಅಥವಾ ಡೌನ್ ಆ್ಯರೋ ಕೀ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಿರೀಸ್ ಅನ್ನುವಂಥ ಆಪ್ಷನ್ ಕಾಣ್ತಿದ್ಯಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಆಪ್ಷನ್ ಓಪನ್ ಆಗುತ್ತೆ. ಸೊ ಅವಾಗ ನಾವೇನ್ ಮಾಡಬೇಕು, ಇಲ್ಲಿ ಸ್ಟೆಪ್ ವ್ಯಾಲ್ಯೂ ಅಂದ್ರೆ ಮೊದಲನೇ ವ್ಯಾಲ್ಯೂ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟಾಪ್ ವ್ಯಾಲ್ಯೂ ಅಂದ್ರೆ ನಾವು ಎಲ್ಲಿವರೆಗೆ, ಎಲ್ಲಿಂದ ಎಲ್ಲಿವರೆಗೆ ಅಂತ. ಸೊ ಇಲ್ಲಿ ನಾವು ಮೊದಲನೇ ಸೀರಿಯಲ್ ನಂಬರ್ ಅಲ್ಲಿ 10 ವರೆಗೆ ತೊಗೊಂಡಿದ್ವಿ, ಇಲ್ಲಿ ಕೂಡ 10 ತಗೋಣ. ಸೊ ಅದಾದ ಬಳಿಕ ಇಲ್ಲಿ ಓಕೆ ಅನ್ಬೇಕು. ಒಂದ್ ವೇಳೆ ರೋ ಮೇಲೆ ಕ್ಲಿಕ್ ಇತ್ತಂದ್ರೆ ನಾವು ಕಾಲಮ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ನಾವು ಕಾಲಮ್ ಅಲ್ಲಿ ನಂಬರ್ನ ಸೆಟ್ ಮಾಡ್ತಿದ್ವಿ, ಹೌದಾ? ಸೊ ಇಲ್ಲಿ ಓಕೆ ಅಂದ್ರೆ ನೋಡಿ, ಆಟೋಮೆಟಿಕ್ ಆಗಿ ಸೀರಿಯಲ್ ನಂಬರ್ 2 ಕಾಲಮ್ ಅಲ್ಲಿ 1 to 10 ನಂಬರ್ಸ್ಗಳು ಬಂದವು. ಸೊ ನೆಕ್ಸ್ಟ್ ಮೂರನೇ ಮೆಥಡ್ ಏನಪ್ಪಾ ಅಂದ್ರೆ, ಸೊ ನೋಡಿ ಇಲ್ಲಿ 1 ಅನ್ನು ಬರ್ತೀವಿ. ಸೊ ನಾನು ನೆಕ್ಸ್ಟ್ 2 ಬರೆಯೋಣ. ಸೊ ಈ ರೀತಿ 1 2 2 ಬರೆದ್ಬಿಟ್ಟು ಇಲ್ಲಿ ಬಲಬದಿಯಲ್ಲಿ ಪ್ಲಸ್ ಐಕನ್ ಬಂದ್ಮೇಲೆ ಅದನ್ನ ಒತ್ತಿ ಹಿಡ್ಕೊಂಡ್ಬಿಟ್ಟು ಈ ರೀತಿ ನೇರವಾಗಿ ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕು. ಸೊ ಆಟೋಮೆಟಿಕ್ ಇಲ್ಲಿ ಕೂಡ 1 to 10 ವರೆಗೆ ನಂಬರ್ಸ್ಗಳು ಬಂದವು. ಸೊ ನಾವು ಮೆನ್ಯುವಲಿ ಮಾಡ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ನಾವು ಈ ರೀತಿ 1 2 3 4 ನೋಡಿ, ಈ ರೀತಿ ನಾವು ಮೆನ್ಯುವಲಿ ಮಾಡ್ತಾ ಹೋದ್ರೆ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತದೆ. ಸೊ ನೋಡಿ, ಮೆನ್ಯುವಲಿ ಮಾಡ್ಲಿಕ್ಕೆ ನಾವು ಎಷ್ಟು ಟೈಮ್ ತಗೊಂಡು ಈ 3 ಕಾಲ ಮಾಡೋಕೆ ಅಷ್ಟೇ ಟೈಮ್ ತಗೊಂಡು, ಹೌದಿಲ್ಲ? ಸೊ ಹಾಗಾಗಿ ಈ ರೀತಿ ನಾವು ಕ್ವಿಕ್ ಆಗಿ ಕಲಿಯುವಂತಹ ಮೆಥಡ್ಗಳನ್ನ ನಾವು ಕಲಿಬಹುದಾಗಿದೆ, ಹೌದಿಲ್ಲ? ಸೊ ಐ ಹೋಪ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಯು ಅಂತ ಹೇಳ್ತಾ, ಸೊ ಒಂದ್ ವೇಳೆ ನಾನು ಹೇಳ್ಕೊಟ್ಟಿರ್ತಕ್ಕಂತಹ ಇದು ಟ್ರಿಕ್ ತಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಹಾಗೆ ಕಮೆಂಟ್ ಕೊಡ್ತಾ ಬನ್ನಿ ಅಂತ ಹೇಳ್ತಾ, ಥ್ಯಾಂಕ್ ಯು.